ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ ಹೋಗಬೇಕಂದ್ರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕೇಳಬಹುದು. ಸೊ ಈ ಕ್ಲಾಸ್ನಲ್ಲಿ ಏನೈತಿ, ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ನ ನಾವು ಹಿಂದಿನ 3 ಕ್ಲಾಸ್ಗಳಲ್ಲಿ ನೋಡಿದ್ದೇವೆ. ಸೊ ಈಗ ಈ ಕ್ಲಾಸ್ನಲ್ಲಿ 4ನೇ ಪಾರ್ಟ್ ಆಗಿರ್ತದೆ ಇದೆ. ಸೊ ಇದರಲ್ಲಿ 60ರಿಂದ 100 ಕ್ವಶನ್ವರೆಗೆ ಏನೈತಿ ಈ ಒಂದು ಪಾರ್ಟ್ನಲ್ಲಿ ನೋಡೋಣ. ಸೊ ನಿಮಗೆ ಇನ್ನೂ ಏನಾದರೂ ಮೆಂಬರ್ಶಿಪ್ ತೆಗೆದುಕೊಳ್ಳುವಲ್ಲಿ ಡೌಟ್ಗಳಿದ್ದರೆ ನೀವು ಮೆಸೇಜ್ ಮಾಡಿ ಕೇಳ್ಬೋದು. ಸೊ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡೋ ಮುಖಾಂತರ ತಿಳ್ಕೊಬೋದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡೋ ಮುಖಾಂತರ ಮೆಸೇಜ್ ಮಾಡಿ ತಿಳ್ಕೊಬೋದು. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ದ ಸಮ್ ಆಫ್ ಆಲ್ 2 ಡಿಜಿಟ್ ನಂಬರ್ ಇಸ್ ಅಂದರು. ಸೊ ಇಲ್ಲಿ ಟೋಟಲ್ 2 ಡಿಜಿಟ್ ಇರುವ ಸಂಖ್ಯೆಯ ಟೋಟಲ್ ಸಮ ಎಷ್ಟಾಗುತ್ತೆ ಅಂತ ಇಲ್ಲಿ ಕೇಳಿದಾರು. ಸೊ 2 ಸಂಖ್ಯೆ ಅಂದರೆ ಇಲ್ಲಿ ಫಸ್ಟ್ ನಂಬರ್ ಯಾವುದು ಬರ್ತದೆ, 10 ಬರ್ತದೆ. ಕೊನೆಯ ನಂಬರ್ ಯಾವುದು ಬರ್ತದೆ, ಎಲ್ ಯಾವುದು ಬರ್ತದೆ, 99 ಬರ್ತದೆ. ಸೊ ಇವೇನು ಎರಡು ಏನೈತಿ 2 ಡಿಜಿಟ ನಂಬರ್ಸ್ ಆಗಿರ್ತವೆ. ಸೊ ಇಲ್ಲಿ ನಿಮ್ಗೆ ಟೋಟಲ್ ಸಂಖ್ಯೆ 10ರಿಂದ 99ರವರೆಗೆ ಅಂದರೆ ಇಲ್ಲಿ ನಮ್ಗೆ ಎಷ್ಟು ಸಂಖ್ಯೆ ಅದು, ಎನ್ ಎಷ್ಟು ಅದು, ಇಲ್ಲಿ ನಮಗೆ ಟೋಟಲ್ ಇಲ್ಲಿ ಎನ್ ಅಂದರೆ ಇಲ್ಲಿ 90 ಸಂಖ್ಯೆ ಆಗ್ತಾವೆ. 10ರಿಂದ 99ರವರೆಗೆ ಇಲ್ಲಿ 90 ಸಂಖ್ಯೆ ಆಗ್ತಾವೆ. ಸೊ ಇಲ್ಲಿ ನಮ್ಗೆ ಎನ್ ಗೊತ್ತದ, ಎ ಗೊತ್ತದ, ಎಲ್ ಗೊತ್ತದ. ಸೊ ಟೋಟಲ್ ಸಮ್ಮನ್ನು ಕಂಡುಹಿಡಿಯೋ ಫಾರ್ಮುಲಾ ಏನು, SN = n/2 ಇಂಟು ಎ ಪ್ಲಸ್ ಎಲ್. ಸೊ ಇಲ್ಲಿ n/2 ಅಂದ್ರೆ 90/2 ಅಂದ್ರೆ ಇಲ್ಲಿ 45, ಎ ಅಂದ್ರೆ 10, ಎಲ್ ಅಂದ್ರೆ 99. ಸೊ 10 + 99 109 ಇಂಟು 45. ಸೊ ಇದನ್ನು ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಆಪ್ಷನ್ 5 ಇಂಟು 109. ಸೊ ಇದನ್ನು ಇಂಟು ಮಾಡಿದಾಗ ನಮ್ಗೆ 4905 ಇಲ್ಲಿ ಬರ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ 40 ಟರ್ಮ್ಸ್ ಆಫ್ AP 7 + 10 + 13 + 16 ಅಪ್ ಟು ಡ್ಯಾಶ್ 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 ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲ 40 ಈ ಸಂಖ್ಯೆಯ ಈ ಶ್ರೇಣಿಯ 40 ಸಂಖ್ಯೆಗಳಲ್ಲಿ ಸಮ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ A = 7 ಆಗುತ್ತೆ, D = 10 - 7 ಅಂದರೆ D = 3 ಆಗುತ್ತೆ. ಇಲ್ಲಿ n ಅನ್ನು ಕೊಟ್ಟಿದ್ದಾರೆ 40 ಆಗುತ್ತೆ. ಸೊ ಇಲ್ಲಿ SN ಅನ್ನು ಕಂಡುಹಿಡಬೇಕು. n/2 ಇಂಟು 2A + n - 1 ಇಂಟು D. ಸೊ ಈ ಫಾರ್ಮುಲಾದಾಗ ಹಾಕಿ ಕಂಡುಹಿಡಬೇಕು. ಸೊ n ಅಂದರೆ ಅಷ್ಟೇ 40, 40/2. 2A ಅಂದ್ರೆ ಇಲ್ಲಿ 7 ಪ್ಲಸ್ n ಅಂದ್ರೆ 40, 40 ಒಂದು ಹೊತ್ತಂದ್ರೆ 39 ಇಂಟು 3. ಸೊ 3 ಅಂದ್ರೆ ಡಿ. ಸೊ ಇಲ್ಲಿ 40/2 ಅಂದರೆ 20, 2 7 14 ಪ್ಲಸ್ 39 7 117, 20 ಇಂಟು ಇದೆಷ್ಟಾಗುತ್ತೆ 14 ಕೂಡಿಸ್ರೆ 127, 131. ಸೊ 20 ಇಂಟು 109 ಅಂದ್ರೆ 131 ಅಂದ್ರೆ ಇಲ್ಲಿ 262 ಆಗುತ್ತೆ. ಮುಂದೆ ಇದೊಂದು ಪೂಜೆ. ಸೊ 2620. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಆನ್ಸರನ್ನು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ x = 3 is a solution of the quadratic equation k + 2 x⁻² minus kx + 6 = 0. hence find the other root of equation ಅಂದರು. ಸೊ ಇಲ್ಲಿ ಮೊದಲಿಗೆ x ಅನ್ನು 3 ತುಂಬಿ ಇಲ್ಲಿ k ಅನ್ನು ಕಂಡುಹಿಡ್ಕೋಬೇಕು. ಸೊ x ಅನ್ನು ತುಂಬಿದಾಗ k + 2 x⁻³ ಅದ, x⁻² ಅದ. ಇಲ್ಲಿ x ಬೆಲೆಯಲ್ಲಿ 3 ಹಾಕಿದಾಗ 3⁻² ಅಂದಾಗ ಇದು 9 ಆಗುತ್ತೆ. ಮೈನಸ್ 3k + 6 = 0. ಸೊ ಈ 9 ಇಂಟು ಮಾಡಿದಾಗ 9k + 9 2 18 ಮೈನಸ್ 3k + 6 = 0. ಸೊ ಇಲ್ಲಿ 9k ಇದ್ರೊಳಗೆ 3k ಹೋದ್ರೆ 6k. ಸೊ ಇಲ್ಲಿ 18 + 6 24 = 0. ಸೊ ಇಲ್ಲಿ 6k = -24. k = ಏನಾಗುತ್ತೆ 6 1 6 4. ಸೊ k = -4 ಆಗುತ್ತೆ. ಸೊ k ಬೆಲೆ ನಮಗೆ ಇಲ್ಲಿ ಗೊತ್ತಾಯ್ತು. ಸೊ k ಬೆಲೆಯನ್ನು ಈಗ ಈ ಇಕ್ವೇಶನ್ದಾಗ ಹಾಕೋಣ.
ಕೆ ಈಕ್ವಲ್ ಟು -4 ಆಗಿದೆ. ಸೊ ಕೆನ ಈ ಇಕ್ವೇಷನ್ದಾಗ ಹಾಕಿದಾಗ -4 + 2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು -4 ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ಸೊ ಇಲ್ಲಿ -4 ಒಳಗೆ 2 ಹೋತಂದ್ರೆ -2x ಸ್ಕ್ವೇರ್ ಮೈನಸ್ ಪ್ಲಸ್ 4x ಪ್ಲಸ್ 6 ಈಕ್ವಲ್ ಟು 0. ಸೊ ಇಲ್ಲಿ ಫೈಂಡ್ ದ ಅದರ್ ರೂಟ್ ಆಫ್ ಇಕ್ವೇಷನ್ ಅಂದರು. ಇಲ್ಲಿ ಬೀಟಾ ಅಲ್ಫಾ ಮತ್ತು ಬೀಟಾ ಈಕ್ವಲ್ ಟು ಏನಾಗಿರ್ತದೆ, ಸಮ್ ಆಫ್ ಅಲ್ಫಾ ಮತ್ತು ಬೀಟಾ ರೂಟದಲ್ಲಿ -b/a ಆಗಿರ್ತದೆ. ಸೊ ಇಲ್ಲಿ ಬಿ ಅಂದರೆ ಏನ, ಇಲ್ಲಿ 4, ಬಿ ಅಂದ್ರೆ 4, ಇಲ್ಲಿ ಎ ಅಂದ್ರೆ ಇಲ್ಲಿ -2. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಅದ ಇಲ್ಲಿ. ಸೊ ಹಾಗಾಗಿ ಇದನ್ನು ಮೈನಸ್ ಇಡ್ತು. ನೆಕ್ಸ್ಟ್ ಇಲ್ಲಿ -2. ಸೊ ಈ ಮೈನಸ್ ಗೆಟ್ ಕ್ಯಾನ್ಸಲ್, 2 1 2 2. ಸೊ ಸಮ್ ಆಫ್ ಅಲ್ಫಾ ಬೀಟಾದ ಎಷ್ಟು ಬಂತು, 2 ಅಂತ ಬಂತು. ಸೊ ನೆಕ್ಸ್ಟ್ ಅದರ್ ರೂಟ ಇನ್ನೊಂದೇನು ಬರ್ತದೆ ಇಲ್ಲಿ. ಸೊ ಇಲ್ಲಿ ಅಲ್ಫಾ ಮತ್ತು ಬೀಟಾ ಕೂಡಿ ಎರಡು ಕೂಡಿ ನಮ್ಗೆ 2 ಅಂತ ಬಂತು. ಸೊ ಇಲ್ಲಿ ಒಂದು ರೂಟನ್ನು ಅವರು ಆಲ್ರೆಡಿ ಕೊಟ್ಟಿದ್ದಾರೆ, x = 3. ಅದ ನೀವು ಅಲ್ಫಾ ತೋರಿ ಬೀಟಾ ತೋರಿ, ನಾ ಇಲ್ಲಿ ಅಲ್ಫಾ ಅಂತ ತೋತ್ನು. ಸೊ ಇಲ್ಲಿ ಬೀಟಾ = 2 ಆಗ್ತದೆ. ಸೊ ಇಲ್ಲಿ ಬೀಟಾ = ಏನಾಗುತ್ತೆ, 2 - 3 ಆಗುತ್ತೆ. ಬೀಟಾ = -1 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ -1 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಡೀಟೇಲ್ದಾಗದ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ದ ಸಮ್ ಆಫ್ ಫಸ್ಟ್ 10 ಈವನ್ ನ್ಯಾಚುರಲ್ ನಂಬರ್ಸ್ ಅಂದರು. ಸೊ ಇಲ್ಲಿ ಸಮ್ ಆಫ್ 10 ಈವನ್ ನ್ಯಾಚುರಲ್ ನಂಬರ್ a = 2. ನೆಕ್ಸ್ಟ್ l = 2 × 10 ಅಂದ್ರೆ 20. ಟೋಟಲ್ ಫಸ್ಟ್ 10 ನಂಬರ್ n = 10. ಸೊ Sn = n/2 ಅಂದ್ರೆ 5 ಆಗುತ್ತೆ. a × l ಅಂದ್ರೆ 20. ಸೊ ಇದು a, ಇದು l, ಇದು n/2 ಇದ್ದಿದ್ದ. ಸೊ ಇಲ್ಲಿ 5 × 2 × 20, ಸಾರಿ ಇದು ಪ್ಲಸ್. ಸೊ ಇದು 22 ಆಗುತ್ತೆ. 22 × 5 110 ಆಗುತ್ತೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 110 ಅನ್ನೋದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಫೈಂಡ್ ದ ಸಮ್ ಆಫ್ ಫಸ್ಟ್ 16 ಟರ್ಮ್ಸ್ ಆಫ್ ಸೀಕ್ವೆನ್ಸ್ whose nth term is given by tn = 5n - 3 where n is a natural number ಅಂದರು. ಸೊ ಇಲ್ಲಿ tn = 5n - 3 ಅಂತ ಕೊಟ್ಟರು. ಸೊ t1 ಏನಾಗುತ್ತೆ, 5 × 1 - 3 ಆಗುತ್ತೆ. ಅಂದ್ರೆ 5ರಲ್ಲಿ 3 ಹೋದ್ರೆ 2 ಉಳಿತದೆ. t2 ಏನಾಗುತ್ತೆ, 5 × 2 - 3, 5 2 10, 10ರಲ್ಲಿ 3 ಹೋದ್ರೆ 7 ಆಗುತ್ತೆ. t3 ಏನಾಗುತ್ತೆ, 5 × 3 - 3, 5 3 15, 15ರೊಳಗೆ 3 ಹೋದ್ರೆ 12 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 2 7 12 ನೆಕ್ಸ್ಟ್ 17 ಈ ರೀತಿ ಸೀಕ್ವೆನ್ಸ್ ಇಲ್ಲಿ ಬರ್ತದೆ. ಸೊ ಇಲ್ಲಿ ಎ ಅಂದರೆ ಏನಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಡಿ ಅಂದರೆ ಏನಾಗುತ್ತೆ, 7 - 2 ಅಂದ್ರೆ 5 ಆಗುತ್ತೆ. ಸೊ n = ಕೊಟ್ಟಿದ್ದಾರೆ ನಮ್ಗೆ 16 ಸಂಖ್ಯೆಯನ್ನು ನಾವು ಇಲ್ಲಿ 16 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಬೇಕು. ಎ ಸಿಕ್ತು, ಡಿ ಸಿಕ್ತು, ಎನ್ ಸಿಕ್ತು. ನೆಕ್ಸ್ಟ್ ಇಲ್ಲಿ SN ಅನ್ನು ಕಂಡುಹಿಡಿಬೇಕು. ಸೊ SN = S16 = 16/2 × 2. ಎ ಅಂದರೆ 2 ಆಗಿದೆ. ಸೊ n - 1, n ಅಂದ್ರೆ 16, 16ರಲ್ಲಿ 1 ಹೋದ್ರೆ 15. ಡಿ ಅಂದ್ರೆ 5. ಸೊ 16ರಲ್ಲಿ 2 ಭಾಗ ಮಾಡಿದ್ರೆ 8, 2 2 4, 15, 5 75. ಸೊ 8 × 79, 8 9 72, 8 7 56, ಮುಂದೆ 7 ಅಷ್ಟತ್ತ 63. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇನ್ನೊಂದು ಮೆಥಡ್ ಪ್ರಕಾರನೂ ಅದ. ಸೊ ಅದನ್ನು ಕೂಡ ಇಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಸೊ ಇದು ಸಿಂಪಲ್ ಅದ, ನೀವು ಮಾಡ್ಬೋದು.
ಸೊ 27ರ ಕ್ಯೂಬ್ ತೆಗೀರಿ, ಅದರಲ್ಲಿ -13 ಕ್ಯೂಬ್ ಮಾಡಿರಿ, -14 ಕ್ಯೂಬ್ ಮಾಡಿರಿ. ಸೊ ಆನ್ಸರ್ ಯಾವ್ದು ಬರ್ತದ? ಆಪ್ಷನ್ ಸಿ ಆನ್ಸರ ಬರ್ತದ. ಸೊ ನೀವು ಮಾಡಿ ನೋಡ್ಬೋದು ಇದನ್ನ. ನೆಕ್ಸ್ಟ್ ಕ್ವಶನ್, ಸಿಂಗಲ್ ವೇರಿಯಬಲ್ ಲೀನಿಯರ್ ಇಕ್ವೇಶನ್ ವಿಲ್ ಆಲ್ವೇಸ್ ಬಿ ಇನ್ ಲೈನ್ ಇನ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ಲೈನ್ಸ್ ಆರ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ಸು ಇರ್ತದ, ವಾಯ್ ಆಕ್ಸಿಸ್ಸು ಇರ್ತದ. ಸೊ ಆ ಥರ ಡೀಟೇಲ್ದಾಗ ಇಲ್ಲಿ ಅದ, ನೀವು ಓದ್ಕೋಬಹುದು. ಸೊ PDF ಅನ್ನ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಲಾಗಿರ್ತದ. ನೆಕ್ಸ್ಟ್ ಕ್ವಶನ್, ABCDEF ಈಸ್ ಆನ್ ಎಕ್ಸಾಂಪಲ್ ಫಾರ್ ಅಂದರು. ಸೊ ಇದೊಂದು ಮೊನೋಮಿಯಲ್ ಆಗುತ್ತೆ. ಸೊ ಯಾಕಂದ್ರೆ ಇವಕ್ಕೆ ಟರ್ಮ್ಗಳು ಇಲ್ಲ. ಸೊ ಹಾಗಾಗಿ ಟರ್ಮ್ಗಳು ಬಂದು ಅಂದ್ರೆ ಬೈನಾಮಿಯಲ್ ಟ್ರೈನಾಮಿಯಲ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ಟರ್ಮ್ಗಳು ಇಲ್ಲ, ಅಂದ್ರೆ ಪ್ಲಸ್ ಚಿಹ್ನೆ ಅಥವಾ ಮೈನಸ್ ಚಿಹ್ನೆ ಬಂದು ಇವು ಭಾಗಗಳಾಗಿದ್ದು ಅಂದ್ರೆ ಇದಕ್ಕೆ ಬೈನಾಮಿಯಲ ಟ್ರೈನಾಮಿಯಲ ಅಂತ ಕರಿಬೋದಾಗಿರ್ತದೆ. ಬಟ್ ಇಲ್ಲಿ ಯಾವುದೇ ರೀತಿಯ ಟರ್ಮ್ಗಳು ಇಲ್ಲ, ಹಾಗಾಗಿ ಇದು ಮೊನೋಮಿಯಲ ಆಗುತ್ತೆ. ಸೊ ನೀವು ಇಲ್ಲಿ ಬೈನಾಮಿಯಲ್ಗೆ ಎಕ್ಸಾಂಪಲ್ ನೋಡ್ಬೋದು. ಎಕ್ಸ್ ಪ್ಲಸ್ ವೈ ಅದ, 3a - 4b ಅದ. ಸೊ ಬಟ್ ಇಲ್ಲಿ ಏನಾಗುತ್ತೆ, ಮೊನೋಮಿಯಲ್ಕ 3x 5y² ಅಥವಾ 3xy ಅಥವಾ 5xy² ಈ ರೀತಿ ಬಂದು ಅಂದರೆ ಇವೆಲ್ಲ ಮೊನೋಮಿಯಲ್ ಆತವು. ಬಟ್ ಅದ 3x + 3y 4x + 4y ಈ ರೀತಿ ಬಂದು ಅಂದರೆ ಇವೆಲ್ಲ ಬೈನಾಮಿಯಲ್ ಆಗ್ತವು. ಸೊ ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್. a - b ಹೋಲ್ ಕ್ಯೂಬ್ ಕೊಟ್ಟಿದ್ದಾರೆ. ಸೊ a - b ಹೋಲ್ ಕ್ಯೂಬ್ ಫಾರ್ಮುಲಾ ಯಾವುದಾಗುತ್ತೆ? a³ - b³ - 3ab ಇಂಟು a - b ಆಗುತ್ತೆ. ನೆಕ್ಸ್ಟ್ a + b + c ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇದರ ಫಾರ್ಮುಲಾ ಏನಾಗುತ್ತೆ? a² + b² + c² + 2ab + 2bc + 2c ಆಗುತ್ತೆ. ನೆಕ್ಸ್ಟ್ a³ + b³ ಕೊಟ್ಟಿದ್ದಾರೆ. ಸೊ ಇದರ ಫಾರ್ಮುಲಾ, ಸೊ a + b, ಸೊ ಇದು ಪ್ಲಸ್ ಆಗಬೇಕು, a + b ಇಂಟು a² + b² - ab ಅಂತ ಆಗುತ್ತೆ. ನೆಕ್ಸ್ಟ್ a² - b² ಅಂದರೆ a + b ಇಂಟು a - b ಆಗುತ್ತೆ. ಸೊ ಇಲ್ಲಿ ಒಂದನೇದ 3 ಆಯ್ತು, ಎರಡನೇದ 4 ಆಯ್ತು, ಮೂರನೇದ ಇಲ್ಲಿ a ಇದ್ದಿದ್ದು ಏನಾಯ್ತು, a ಇದ್ದಿದ್ದ 3 ಆಯ್ತು, b ಇದ್ದಿದ್ದ 4 ಆಯ್ತು, ನೆಕ್ಸ್ಟ್ c ಇದ್ದಿದ್ದ 1 ಆಯ್ತು, d ಇದ್ದಿದ್ದ 2 ಆಯ್ತು. 3 4 1 2 ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಹೂಸ್ ಸೊಲ್ಯೂಷನ್ ಸೆಟ್ ಈಸ್ -2 and 3 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಥರ ಸೊಲ್ಯೂಷನ್ ಅಂದ್ರೆ ರೂಟ್ ಎಕ್ಸ್ನ ಬೆಲೆಗಳು ಇಲ್ಲಿ ಯಾವ ಥರದ -2 ಮತ್ತು 3 ಆಗುತ್ತೆ ಅಂತಾರೋ. ಸೊ ಇಲ್ಲಿ ಯಾವುದಾಗುತ್ತದ, x² ಇದ್ದಿದ್ದ ಇಲ್ಲಿ ನಾವು -3x + 2x ಇಲ್ಲಿ ಮೈನಸ್ ಮಾಡಿದಾಗ -6 ಬರ್ತದೆ. ಸೊ ಅಂದ್ರೆ x² - x - 6 ಇದ್ದಿದ್ದ. ಸೊ ಇಲ್ಲದ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿಗೆ ಇವ 70 ಕ್ವಶನ್ ಏನೈತಿ ಮ್ಯಾಥಮೆಟಿಕ್ಸ್ ಮ್ಯಾಗ ಅದು. ನೆಕ್ಸ್ಟ್ ಇನ್ನು 20 ಕ್ವಶನ್ ಫಿಸಿಕ್ಸ್ ಮೇಲೆ ಇದಾವೆ. ಸೊ ಅವುಗಳನ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನದ, ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಇನ್ ಅ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ದ ನಂಬರ್ ಆಫ್ ಅಟಮ್ಸ್ ಇನ್ ಅ ಡೊಮೇನ್ ಈಸ್ 10⁷ to 10⁻11. ಸೆಕೆಂಡ್ ಸ್ಟೇಟ್ಮೆಂಟ್, ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಹ್ಯಾಸ್ ಅ ವರ್ಟಿಕಲ್ ಕಾಂಪೋನೆಂಟ್ ಎಕ್ಸೆಪ್ಟ್ ಆಟ್ ಅ ಮ್ಯಾಗ್ನೆಟಿಕ್ ಪೋಲ್ ಅಂದರು. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನದ ಇದು ಕರೆಕ್ಟ್ ಅದ. ಸೊ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನೈತಿ ಆಲ್ವೇಸ್ ವರ್ಟಿಕಲ್ ಕಾಂಪೋನೆಂಟ್ ಇರಂಗಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 72ನೇ ಕ್ವಶನ್, ಆನ್ ಇನ್ಕ್ರೀಸಿಂಗ್ ಟೆಂಪ್ರೇಚರ್ ಆಫ್ ಅ ಕಂಡಕ್ಟರ್ ಈಸ್. ಸೊ ಕಂಡಕ್ಟರ್ದಲ್ಲಿ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಿದಾಗ ನಮಗೆ ರೆಸಿಸ್ಟೆಂಟ್ ಮತ್ತು ರೆಸಿಸ್ಟಿವಿಟಿ ಎರಡೂ ಕೂಡ ಇನ್ಕ್ರೀಸ್ ಆಗುತ್ತೆ. ವೆನ್ ಟೆಂಪ್ರೇಚರ್ ಆಫ್ ಅ ಕಂಡಕ್ಟರ್ ಇನ್ಕ್ರೀಸಸ್ ಇಟ್ಸ್ ಐಟಮ್ ವೈಬ್ರೇಟ್ ಮೋರ್ ಮೇಕಿಂಗ್ ಇಟ್ ಹಾರ್ಡರ್ ಫಾರ್ ದ ಎಲೆಕ್ಟ್ರಾನ್ಸ್ ಟು ಪಾಸಸ್ ಥ್ರೂ. ಸೊ ಹಾಗಾಗಿ ಇಲ್ಲಿ
ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಎರಡೂ ಕೂಡ ಇಲ್ಲಿ ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ 73ನೇದ ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಕುಕ್ಕಿಂಗ್ ಫುಡ್ ಅಂದರು. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ನೋಡೋಣ. ಫುಡ್ ಇಸ್ ಕುಕ್ಡ್ ಫಾಸ್ಟರ್ ಇನ್ ಪ್ರೆಷರ್ ಕುಕ್ಕರ್ ಡ್ಯೂ ಟು ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇನ್ಕ್ರೀಸಿಂಗ್ ವಿತ್ ದ ಇನ್ಕ್ರೀಸಿಂಗ್ ಪ್ರೆಷರ್. ಇನ್ ಫುಡ್ ಕುಕ್ಡ್ ಫಾಸ್ಟರ್ ಇನ್ ಪ್ರೆಷರ್ ಕುಕ್ಕರ್ ಡ್ಯೂ ಟು ದ ವಾಟರ್ ಬಾಯ್ಲಿಂಗ್ at a constant temperature. In daily life, food is cooked quickly by the steam due to the temperature increases and pressure will also decreases ಅಂದರು. ಸೊ ಇಲ್ಲಿ ಏನಾಗುತ್ತೆ ಆಪ್ಷನ್ ಇಲ್ಲಿ ಸ್ಟೇಟ್ಮೆಂಟ್ 1 ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಎರಡು ಸ್ಟೇಟ್ಮೆಂಟ್ಗಳು ರಾಂಗ್ ಆಗ್ತವೆ. ಸೊ ಇಲ್ಲಿ ಬಿಕಾಸ್ ಆಫ್ ಇನ್ ಪ್ರೆಷರ್ ಕುಕ್ಕರ್ ಇನ್ಕ್ರೀಸ್ಡ್ ಪ್ರೆಷರ್ ರೈಸಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಸೊ ಇಲ್ಲಿ ಪ್ರೆಷರ್ ಏನೈತಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ನ ಇನ್ಕ್ರೀಸ್ ಮಾಡೋದ್ರಿಂದ ಇಲ್ಲಿ ಫಾಸ್ಟರ್ ಫುಡ್ ಏನೈತಿ ಇಲ್ಲಿ ಫಾಸ್ಟಾಗಿ ಫುಡ್ ಕುಕ್ ಆಗ್ತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಓನ್ಲಿ ಒನ್ ಸ್ಟೇಟ್ಮೆಂಟ್ ವಿಲ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಎನರ್ಜಿ ಇಸ್ ಕರೆಕ್ಟ್ ಅಂದರು. ಸೊ ಇಲ್ಲಿ ಆಲ್ ಆಫ್ ದಿ ಅಬೋ ಸ್ಟೇಟ್ಮೆಂಟ್ಸ್ ಏನೈತಿ ಎಲ್ಲ ಕರೆಕ್ಟ್ ಆಗ್ತಾವು. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂದರು. ಇನ್ ಅ ಟ್ರಾನ್ಸ್ಮಿಷನ್ ಆಫ್ ಅ ಹೀಟ್ ಬೈ ಅ ರೇಡಿಯೇಷನ್ ದ ರೇಡಿಯಂಟ್ ಎನರ್ಜಿ ಇಸ್ ಟ್ರಾನ್ಸ್ಪೋರ್ಟ್ ಬೈ ದ electromagnetic waves because these waves can travel to the vacuum. Next, second statement, thermal radiation travels through the empty space without a speed of light ಅಂದರು. ಸೊ ಇವೆರಡು ಸ್ಟೇಟ್ಮೆಂಟ್ಗಳಿಗೆ ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನೈತಿ ಇಲ್ಲಿ ಇದು ಕರೆಕ್ಟ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಬಿಕಾಸ್ ಆಫ್ ಹೀಟ್ ಟ್ರಾನ್ಸ್ಪೋರ್ಟ್ ಬೈ ದ ರೇಡಿಯೇಷನ್ ಆಕರ್ಸ್ ಥ್ರೂ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿಚ್ ಕ್ಯಾನ್ ಟ್ರಾವೆಲ್ ಥ್ರೂ ದ ವ್ಯಾಕ್ಯೂಮ್. ಸೊ ಈ ವ್ಯಾಕ್ಯೂಮ್ದಾಗ ಇವ ಟ್ರಾವೆಲ್ ಆಗ್ಬೋದು. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗಿದೆ. ಸೊ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನೈತಿ, ಥರ್ಮಲ್ ರೇಡಿಯೇಷನ್ ಆಲ್ವೇಸ್ ಟ್ರಾವೆಲ್ಸ್ ಟು ದ ಸ್ಪೀಡ್ ಆಫ್ ಲೈಟ್. ಸೊ ಇಲ್ಲಿ ವಿತೌಟ್ ಅಂದರು. ಸೊ ಇದು ವಿತ್ ಏನೈತಿ ಸ್ಪೀಡ್ ಆಫ್ ಲೈಟ್ ಇದು ಟ್ರಾವೆಲ್ ಆಗ್ತದೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 76, ಅಸರೇಷನ್ ಆ್ಯಂಡ್ ರೆಸೊನೆನ್ಸಿಂಗ್ ಅಬೌಟ್ ದ ಬಾರ್ ಮ್ಯಾಗ್ನೆಟಿಕ್ ಲೈಕ್ ಫೋಲ್ ಆಫ್ 2 ಬಾರ್ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ಸ್ ಈಚ್ ಅದರ್ ವೆನ್ ದೇ ಆರ್ ಕೆಪ್ಟ್ ಕ್ಲೋಸರ್. ಸೆಕೆಂಡ್ ರೀಸನ್ ಏನಂದ್ರೆ ಇದಕ್ಕೆ ವೆನ್ ಅ ಬಾರ್ ಮ್ಯಾಗ್ನೆಟಿಕ್ ಇಸ್ ಫ್ರೀಲಿ ಸಬ್ಸ್ಟೇಟ್ ಇಟ್ ಆಲ್ವೇಸ್ ಪಾಯಿಂಟ್ಸ್ ಇನ್ ಅ ನಾರ್ತ್ ಆ್ಯಂಡ್ ಸೌತ್ ಡೈರೆಕ್ಷನ್. ಸೊ ಇಲ್ಲಿ ಫ್ರೀಲಿ ಸಸ್ಪೆಂಡೆಡ್ ಆಗ್ತದೆ ಅಂದರು. ಸೊ ಇಲ್ಲಿ ಒಂದನೇ ಸ್ಟೇಟ್ಮೆಂಟ್ ಇದೆ ರಾಂಗ್ ಆಗುತ್ತೆ. ಬಟ್ ಇದಕ್ಕೆ ರೀಸನ್ ಏನದ ಕಾರಣ ಸರಿ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ನೇ ಸ್ಟೇಟ್ಮೆಂಟ್ ಯಾಕೆ ರಾಂಗ್ ಅಂದ್ರೆ, ಸೊ ಲೈಕ್ ಪೋಲ್ಸ್ ಮ್ಯಾಗ್ನೆಟ್ಸ್ ಆರ್ ರಿಪೆಲ್. ಸೊ ಅವ ಅಟ್ರಾಕ್ಟ್ ಆಗೋಲ್ಲ, ಒಂದಕ್ಕೊಂದು ರಿಪೆಲ್ ಆಗ್ತಾವೆ. ಇಲ್ಲ ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಅಂದ್ರೆ ಇಲ್ಲಿ ಸೌತ್ ಮತ್ತು ನಾರ್ತ್ ಪೋಲ್ ಇದ್ದಾಗ ಮಾತ್ರ ಇಲ್ಲಿ ಏನೈತಿ ಅಟ್ರಾಕ್ಟ್ ಆಗ್ತಾವೆ. ಸೊ ಇದು ನಾರ್ತ್ ಪೋಲ್ ಇದ್ದಾಗ ಏನೈತಿ ಇವೆರಡು ರಿಫೆಲ್ ಆಗ್ತಾವು. ಲೈಕ್ ಪೋಲ್ಸ್ ಆಫ್ 2 ಬಾರ್ ಮ್ಯಾಗ್ನೆಟಿಕ್ ಅಂದ್ರೆ ಲೈಕ್ ಅಂದ್ರೆ ಸೇಮ್, ಇದು ಸೌತ್ ಪೋಲ್ ಇತ್ತಂದ್ರೆ ಇದು ಸೌತ್ ಪೋಲ್ ಇತ್ತಂದ್ರೆ ಸೊ ಇವೆರಡು ರಿಪಲ್ ಆಗುತ್ತಾವು. ಸೊ ಇಲ್ಲಿ ಅಟ್ರಾಕ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಇದು ಫಸ್ಟ್ ಅಸರೇಷನ್ ಏನಾಗುತ್ತೆ ಇದು ರಾಂಗ್ ಆಗುತ್ತೆ. ಬಟ್ ರೀಸನ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ಅಂದರು. ದ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋ ಥ್ರೂ ದ ಕಂಡಕ್ಟರ್ ಈಸ್ ಟೇಕನ್ ಆಸ್ ಅಂದರು. ಸೊ ಇಲ್ಲಿ ಇನ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂದರು. ಸೊ ಇಲ್ಲಿ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅಪೋಸಿಟ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸೊ ಮ್ಯಾಚ್ ದ ಫಾಲೋಯಿಂಗ್ ಅಂದರು. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಏನೈತಿದ ಪಾಸಿಟಿವ್ ಬರ್ತದೆ. ಇಲ್ಲಿ ಕಾನ್ಕೇವ್ ಏನಾಗುತ್ತೆ ಇದು ನೆಗೆಟಿವ್ ಆಗುತ್ತೆ. ಇಲ್ಲಿ ಪ್ಲೇನ್ ಮಿರರ್ ಏನೈತಿ 0 ಇರ್ತದೆ. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಇದಾವೆ. ಫಸ್ಟ್ ಸ್ಟೇಟ್ಮೆಂಟ್, ದ ಟೆಂಪರೇಚರ್ at which a solid and liquid state of a substance are in a thermal equilibrium with each other is called as a melting point. The change of a state from vapor to liquid is called as vaporization. The change from a solid state to vapor state without passing through the liquid state is called a sublimation ಅಂದರು. ಸೊ ಇಲ್ಲಿ ಆಪ್ಷನ್ 2 ಒಂದೇನಾಗುತ್ತೆ.
ಸೊ ಓನ್ಲಿ ಟು. ಸೊ ಇದೇನೈತಿ ಚೇಂಜ್ ಆಫ್ ಸ್ಟೇಟ್ ವೆಪರ್ ಟು ಲಿಕ್ವಿಡ್ ಇದು ಇಸ್ ಕಾಲ್ಡ್ ಆಸ್ ವೆಪರೈಸೇಷನ್ ಅಂತ ಇಲ್ಲಿ ಕರೀತಾರೋ. ಸೊ ಇದೇನಾಗುತ್ತೆ, ಇದು ಒಂದೇ ರಾಂಗ್ ಆಗುತ್ತೆ. ಸೊ ಇಲ್ಲಿ ವೆಪರ್ ಟು ಲಿಕ್ವಿಡ್ ಅನ್ನೋದು ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಲಿಕ್ವಿಡ್ ಟು ವೆಫರ್ ಆಗಬೇಕು ಅದ, ಅಂದ್ರೆ ದ್ರವದಿಂದ ಇಲ್ಲಿ ಅನಿಲಕ್ಕೆ ಈ ರೀತಿ ವೆಫರ್ ಆಗೋದಕ್ಕೆ ವೆಪರೈಸೇಷನ್ ಅಂತ ಕರೀತಾರೋ. ಸೊ ಹಾಗಾಗಿ ಇನ್ಕರೆಕ್ಟ್ ಕೇಳಿದಾರೆ ಇಲ್ಲಿ, ಓನ್ಲಿ ಟು ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಉಳಿದಿದ್ದು ಎರಡು ಸ್ಟೇಟ್ಮೆಂಟ್ ಏನೈತಿ, ಒಂದೇ ಸ್ಟೇಟ್ಮೆಂಟ್ ಹಾಗೂ ಮೆಲ್ಟಿಂಗ್ ಪಾಯಿಂಟ್ ಹಾಗೂ ಸಬ್ಲಿಮೇಷನ್ ಇವೆರಡು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಸೊ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಜನರಲ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ವಿಚ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಟು ದ ಸರೌಂಡಿಂಗ್ ಈಸ್ ಟೇಕನ್ ಟು ಇಂಟು ಅಕೌಂಟ್ ಅಂದರು. ಸೊ ಇಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇಲ್ಲಿ ಏನಾಗುತ್ತೆ ಅಪ್ಲೈ ಆಗುತ್ತೆ. ಫಸ್ಟ್ ಥರ್ಮೋಡೈನಮಿಕ್ಸ್ ಲಾ ಏನಾಗಿದೆ ಹೇಳ್ತದ ಅಂದ್ರೆ ಸ್ಟೇಟ್ ದಟ್ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್. ಸೊ ಎನರ್ಜಿ ಅನ್ನೋದು ಕ್ರಿಯೇಟ್ ಮತ್ತು ಡಿಸ್ಟ್ರಾಯ್ ಮಾಡೋಕ್ಕೆ ಬರೋಲ್ಲ, ಓನ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ಇಲ್ಲಿ ನಾವು ಕನ್ವರ್ಟನ್ನು ಮಾಡ್ಬೋದಾಗಿರ್ತದೆ. ಸೊ ದಿಸ್ ಪ್ರಿನ್ಸಿಪಲ್ ಆಸ್ ಅ ಕನ್ವರ್ಸೇಷನ್ ಆಫ್ ಎನರ್ಜಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಆ್ಯಂಡ್ ಟೈಪ್ ಆಫ್ ಲೆನ್ಸ್ ಅಂದರು. ಸೊ ಅ ಸ್ಟೂಡೆಂಟ್ ಯೂಸಿಂಗ್ ಅ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಟು ಬರ್ನ್ ಅ ಪೇಪರ್ ಇನ್ ಅ ಸ್ಕೂಲ್ ಗ್ರೂಪ್, ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ಯೂಸ್ ಟು ದ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅಂದರು. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅನ್ನೋದು ಸೊ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಕಾನ್ವೆಕ್ಸ್ ಲೆನ್ಸ್ ಅನ್ನೋದು ಸೊ ಈ ರೀತಿ ಇರ್ತದೆ. ಸೊ ಇಲ್ಲಿ ರೇ ಎಲ್ಲ ಬಂದು ಅಂದ್ರೆ ಸೊ ಈ ರೀತಿ ಇಲ್ಲಿ ಒನ್ ಪಾಯಿಂಟ್ ಒಳಗೆ ಇಲ್ಲಿ ಏನಾಗುತ್ತೆ ಇವ ರೇ ಎಲ್ಲ ಕೊಡ್ತದ. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 81. ಸೊ ಇಲ್ಲಿ ಲಿಸ್ಟ್ 1 ಮತ್ತು ಲಿಸ್ಟ್ 2 ಎರಡು ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇವನ್ನೆರಡು ನಾವು ಜೋಡಿಸ್ಬೇಕು. ಸೊ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂದರೆ ಇಲ್ಲಿ ನಾವು ಎಕ್ಸಲೇಷನ್ ಆಗುತ್ತೆ. ಸೊ ಇದು ಕರೆಕ್ಟ್ ಅದ ಒಂದೇದ. ನೆಕ್ಸ್ಟ್ ಪ್ರೀ ಫಾಲ್ ಆಫ್ ಮೋಷನ್. ಸೊ ಪ್ರೀ ಫಾಲ್ ಆಫ್ ಮೋಷನ್ ಏನಾಗುತ್ತೆ ಇಲ್ಲಿ ಯೂನಿಫಾರ್ಮ್ಲಿ ಎಕ್ಸಲರೇಟ್ ಆಗುತ್ತೆ, ಇದು ಕರೆಕ್ಟ್ ಅದ. ನೆಕ್ಸ್ಟ್ ಕಾರ್ ಮೂವಿಂಗ್ ಆನ್ ಕರ್ವ್ಡ್ ಸ್ಟೇಟ್ ಅಂದಾರು, ಇದು ನಾನ್ ಯೂನಿಫಾರ್ಮ್ ಎಕ್ಸಲೇಷನ್. ಸೊ ಇದು ಯೂನಿಫಾರ್ಮ್ಲಿ ಡೆಲಿಕ್ರೇಟೆಡ್ ಆಗುತ್ತೆ. ಸಾರಿ ಇದು ಸೊ ಇವೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇದ್ದಿದ್ದು ಎಕ್ಸಲರೇಷನ್, ಪ್ರೀ ಫಾಲ್ ಮೋಷನ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್, ಕಾರ್ ಮೂವಿಂಗ್ ಆನ್ ಕರ್ವ್ಡ್ ಸ್ಟೇಟ್ ನಾನ್ ಯೂನಿಫಾರ್ಮ್ ಎಕ್ಸಲರೇಷನ್, ಸ್ಟೋನ್ ಟು ದ ಅಪ್ವರ್ಡ್ಸ್ ಏನೈತಿ ಯೂನಿಫಾರ್ಮ್ಲಿ ಡೆಲಿಕ್ರೇಟೆಡ್ ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ a falling apple is attract towards the earth but earth does not move upwards the apple, this is due to the which law of motion ಅಂದರು. ಸೊ ಇಲ್ಲಿ ಲಾ ಆಫ್ ಗ್ರಾವಿಟೇಷನ್. ಸೊ ಇಲ್ಲಿ ಆ್ಯಪಲ್ ಅನ್ನೋದೇನೈತಿ ಮೇಲಿಂದ ಕೆಳಗೆ ಅಂದ್ರೆ ಟುವರ್ಡ್ಸ್ ಅರ್ತ್ ಕಡೆ ಬರ್ತದೆ. ಸೊ ಆ್ಯಪಲ್ ಅನ್ನೋದು ಟುವರ್ಡ್ಸ್ ಅರ್ತ್ ಕಡೆ ಬರ್ತದೆ, ಬಟ್ ಅರ್ತ್ ಕಡೆಯಿಂದ ಆ್ಯಪಲ್ ಮೇಲಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಗ್ರಾವಿಟೇಷನ್ ಫೋರ್ಸ್ ಇರೋದ್ರಿಂದ. ಸೊ ಲಾ ಆಫ್ ಗ್ರಾವಿಟೇಷನ್ ಇರೋದ್ರಿಂದ ಆ್ಯಪಲ್ ಅಪ್ವರ್ಡ್ಸ್ ಇಲ್ಲಿ ಏನಾಗುತ್ತೆ ಮೂವ್ ಟುವರ್ಡ್ಸ್ ದ ಆ್ಯಪಲ್, ಡಸ್ ನಾಟ್ ಅರ್ತ್ ಅನ್ನೋದು ಆ್ಯಪಲ್ ಕಡೆ ಮೂವ್ ಆಗೋದಿಲ್ಲ. ನೆಕ್ಸ್ಟ್ 84. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ಮೋಷನ್ ಆಫ್ ಆನ್ ಅಥ್ಲೀಟ್ ಮೂವಿಂಗ್ ಅಲಾಂಗ್ ಅ ಸರ್ಕ್ಯುಲರ್ ಪಾತ್ ಈಸ್ ಆನ್ ಎಕ್ಸಲರೇಟೆಡ್ ಮೋಷನ್. ಸೊ ಇಲ್ಲಿ ಸರ್ಕ್ಯುಲರ್ ಪಾತ್ ಒಳಗೆ ಎಕ್ಸಲರೇಟ್ ಮೋಷನ್ ಒಳಗೆ ನಡೀತದಾನ ಅಥ್ಲೀಟ್. ಸೊ ನೆಕ್ಸ್ಟ್ ವೆನ್ ಅ ಪರ್ಸನ್ throws a discus, he holds the discus in his hand and gives the circular motion by the rotating his own body. ಸೊ ಇಲ್ಲಿ ಬೋತ್ ಎರಡು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ an athlete moving in a circular path undergoes a centripetal acceleration. ಸೊ ಇಲ್ಲಿ ಸರ್ಕ್ಯುಲರ್ ಪಾತ್ ಒಳಗೆ ಎಕ್ಸಲರೇಟ್ ಆಗ್ತದೆ. ಸೊ ಇದು ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಮೇಕಿಂಗ್ ಇಟ್ ಅನ್ ಎಕ್ಸಲರೇಟೆಡ್ ಮೋಷನ್. Next, discuss through the athlete rotate his body, imparting a circular motion
ಟು ಡಿಸ್ಕಸ್ ಬಿಫೋರ್ ದ ರಿಲೀಸಿಂಗ್ ಇಟ್. ಸೊ ಕೈಯಲ್ಲಿರುವ ಈ ಡಿಸ್ಕಸನ್ ಏನು ಹಿಡಿದಿರ್ತಾನ, ಸೊ ತನ್ನ ಬಾಡಿಯನ್ನು ತಿರುಗಿ ಹೋಗಿತಾನ. ಸೊ ಇಲ್ಲಿ ಏನಾಗುತ್ತೆ, ಸರ್ಕ್ಯುಲರ್ ಮೋಷನ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಅಟ್ಲೀಟ ಕರ್ ಹೊಡೆದಾಗ ಈ ಥರ ಟ್ರ್ಯಾಕ್ ಐತಾರ, ಸೊ ಈ ರೀತಿ ಓಡ್ತಿರ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಇಲ್ಲಿ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂದರು. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಅ ಪೋರ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಅ ಪೋರ್ಸ್ ಎಮರ್ಜ್ ಫ್ರಮ್ ಅ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಟರ್ ಇನ್ ಟು ನೆಗೆಟಿವ್ ಚಾರ್ಜ್. ಟು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಅ ಪೋರ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ. ಸೊ ಇಲ್ಲಿ 2 ಮತ್ತು 3 ಆಪ್ಷನ್ ಸ್ಟೇಟ್ಮೆಂಟ್ಗಳ 2 ಮತ್ತು 3 ಮಾತ್ರ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಎಮರ್ಜ್ ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ ದ at negative charge. ಇಲ್ಲಿ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಬಿಕಾಸ್ ಈಚ್ ಪಾಯಿಂಟ್ ಇನ್ ಅ ಫೀಲ್ಡ್ ಹ್ಯಾಸ್ ಅ ಯೂನಿಕ್ ಡೈರೆಕ್ಷನ್ ಆಫ್ ಫೋರ್ಸ್ ಇರ್ತದೆ. ಸೊ ಹಾಗಾಗಿ ಫಸ್ಟ್, ಸೆಕೆಂಡ್ ಮತ್ತು ಥರ್ಡ್ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಒಳಗೆ ಏನೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫ್ರಮ್ ಕ್ಲೋಸ್ಡ್ ಕರ್ವ್, ದೇ ಆರ್ ಸ್ಟಾರ್ಟ್ ಫ್ರಮ್ ಅ ಪಾಸಿಟಿವ್ ಎಂಡ್ ಟು ಆಟ್ ಅ ನೆಗೆಟಿವ್ ಚಾರ್ಜ್. ಸೊ ಇಲ್ಲಿ ಪಾಸಿಟಿವ್ದಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಏನೈತಿ ನೆಗೆಟಿವ್ ಚಾರ್ಜ್ ಒಳಗೆ ಮಾಡುತ್ತೆ. ಸೊ ಹಾಗಾಗಿ ಇದು ಕ್ಲೋಸ್ಡ್ ಕರ್ವ್ಸ್ ಇರೋದಿಲ್ಲ. ನೆಕ್ಸ್ಟ್ 86, ದ ಟೆಂಪರೇಚರ್ ಪಾಯಿಂಟ್ ಎಟ್ ವಿಚ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಸ್ಟೇಟ್ ಮೇ ಸ್ಟೇ ಟುಗೆದರ್ ಈಸ್ ನೋನ್ ಆಸ್ ಅಂದರು. ಸೊ ಇದರ ತ್ರಿಬಲ್ ಪಾಯಿಂಟ್ ಅಂತ ಇಲ್ಲಿ ಕರೀತಾರೆ. ಸೊ ಅದರ ಸ್ಟೇಟ್ಮೆಂಟ್ ಅದ ನೀವು ನೋಡ್ಕೋಬಹುದು. ನೆಕ್ಸ್ಟ್ 87, ಸೊ ಇಲ್ಲಿ ಐಸೋಥರ್ಮಲ್ ಪ್ರೊಸೆಸ್ ಅದ. ಸೊ ಇದು ಟೆಂಪ್ರೇಚರ್ ರಿಮೇನ್ ಕಾನ್ಸ್ಟೆಂಟ್ ಇರ್ತದೆ. ಐಸೋಬ್ಯಾರಿಕ್ ಪ್ರೊಸೆಸ್ ಒಳಗೆ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್ ಇರ್ತದೆ. ಐಸೋಕ್ಲೋರಿಕ್ ಪ್ರೊಸೆಸ್ ಒಳಗೆ ವ್ಯಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಡಿಯಾಬಿಟಿಕ್ ಪ್ರೊಸೆಸ್ ಒಳಗೆ ನೋ ಹೀಟ್ ಈಸ್ ಎಕ್ಸ್ಚೇಂಜ್ ಆಗಿರ್ತದೆ. ಸೊ ಇದು ಆಪ್ಷನ್ ರಾಂಗ್ ಅದ. ಸೊ ಇದೇನೈತಿ ಡೈರೆಕ್ಟ್ ಕರೆಕ್ಟ್ ಅದಾವ, ಇವುಗಳನ್ನ ನೋಡ್ಕೋಬಹುದು. ಸೊ ಇಲ್ಲಿ ಐಸೋಥರ್ಮಲ್ ಟೆಂಪ್ರೇಚರ್, ಐಸೋಬ್ಯಾರಿಕ್ ಪ್ರೆಷರ್, ಐಸೋಕ್ಲೋರಿಕ್ ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಮ್, ಅಡಿಯಾಬಿಟಿಕ್ ಇಲ್ಲಿ ನೋ ಹೀಟ್ ಫ್ಲೋ ಆಗುತ್ತೆ. ನೆಕ್ಸ್ಟ್, ಅ ಫ್ಯೂಸ್ ಈಸ್ ಯೂಸ್ ಟು ಇನ್ ಅ ಮೇನ್ ಎಲೆಕ್ಟ್ರಿಕ್ ಸಪ್ಲೈ ಆಸ್ ದ ಸೇಫ್ಟಿ ಡಿವೈಸ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂದರು. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಇಟ್ ಮಸ್ಟ್ ಹ್ಯಾವ್ ಅ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಈಗ ನೀವು ನೋಡೇ ಇರ್ತೀರಿ, ನಿಮ್ಮ ಮನೆಗಳು ಫ್ಯೂಸ್ ಒಳಗೆ ಫ್ಯೂಸನ್ನು ಹಾಕಿರ್ತಾರೆ. ಸೊ ಲೈಟ್ ಹೆಚ್ಚು ಕಡಿಮೆ ಕರೆಂಟ್ ಫ್ಲೋಯಿಂಗ ಹೆಚ್ಚು ಕಡಿಮೆ ಆದಂದ್ರೆ ಫ್ಯೂಸ ಕಟ್ ಆಗುತ್ತೆ. ಸೊ ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಥರದ ಅತಿ ಕಡಿಮೆ ಇಟ್ಟಿರ್ತಾರೆ. ಸೊ ಯಾವುದೇ ಡಿವೈಸ್ಗಳ ಟಿ ವಿ ಫ್ಯಾನ್ಗಳಾಗಲಿ ಯಾವುದೇ ರೀತಿ ಅವಕ್ಕೆ ಹಾನಿ ಆಗಬಾರ್ದಂತ ಫ್ಯೂಸನ್ನು ಹಾಕಿರ್ತಾರೆ. ಕರೆಂಟ್ ಸ್ವಲ್ಪ ಜಾಸ್ತಿ ಏರಾಪೇರ ಆದರೆ ಏನೈತಿ ಅದು ಫ್ಯೂಸ ಕಟ್ ಆಗುತ್ತೆ. ಸೊ ಅದಕ್ಕೆ ಆ ಥರ ಮೆಲ್ಟಿಂಗ್ ಪಾಯಿಂಟ್ ಲೋ ಅನ್ನು ಇಟ್ಟಿರ್ತಾರೆ. ಸೊ ಅದೇ ಮೆಲ್ಟಿಂಗ್ ಪಾಯಿಂಟ್ ಹೈ ಎತ್ತರವಾಗದ ಅಂದ್ರೆ ನೀವು ಬಲ್ಬನ್ನು ನೋಡಿರ್ಬೋದು, ಅದ್ರೊಳಗೆ ಟಂಗ್ಸ್ಟನ್ ಅರ್ಥ ಇರ್ತದೆ. ಸೊ ಆ ಥರದ ಮೆಲ್ಟಿಂಗ್ ಪಾಯಿಂಟ್ ಹೈ ಅದ, ಸುಮಾರು 2000ಕ್ಕಿಂತ ಹೆಚ್ಚಿನ ಡಿಗ್ರಿ ಹತ್ತದ ಮೆಲ್ಟಿಂಗ್ ಪಾಯಿಂಟ್ ಅದ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂದರು. ಸೊ ಇಲ್ಲಿ ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ವಿಲ್ ಅನ್ಲೈಕ್ ಚಾರ್ಜಸ್ ಆರ್ ರಿಪಲ್ ಈಚ್ ಅದರ್ ಅಂದರು. ವೆನ್ ಅ ಬಾಡಿ ಲೂಸಸ್ ದ ಎಲೆಕ್ಟ್ರಾನ್ ಇಟ್ ಅಟೈನ್ಸ್ ಅ ಪಾಸಿಟಿವ್ ಚಾರ್ಜ್ ಅಂದರು. ಸೊ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಒಂದ ಕರೆಕ್ಟ್ ಆಗುತ್ತಾ. ಸೊ ಇಲ್ಲಿ ಲೈಕ್ ಚಾರ್ಜಸ್ ಆರ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರ ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಅಂದರು. ಸೊ ಇದಾಗೋದಿಲ್ಲ. ಸೊ ಇದು ರಿಪಲ್ ಆಗುತ್ತೆ. ಸೊ ಅನ್ಲೈಕ್ ಚಾರ್ಜಸ್ ಆರ್ ಏನೈತಿ ಪಾಸಿಟಿವ್ ನೆಗೆಟಿವ್ ಏನೈತಿ ಇವ ಅಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ 90ನೇದ, ಇಫ್ ಅ ಬಾಡಿ ಈಸ್ ಮೂವಿಂಗ್ ವಿತ್ ನಾನ್ ಯೂನಿಫಾರ್ಮ್ ವೆಲಾಸಿಟಿ ಆ್ಯಂಡ್ ಯೂನಿಫಾರ್ಮ್ ಎಕ್ಸಲರೇಷನ್ ದೆನ್. ಸೊ ಇಲ್ಲಿ ಬಿ ಮತ್ತು ಡಿ ಎರಡೂ ಕೂಡ ಇಲ್ಲಿ ಕರೆಕ್ಟ್ ಆಗ್ತಾವು. ಸೊ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಇಸ್ ನಾನ್ ಲೀನಿಯರ, ಹಾಗೆ ವೆಲಾಸಿಟಿ ಟೈಮ್ ಗ್ರಾಫ್ ಇಸ್ ಲೀನಿಯರ. ಸೊ ನೆಕ್ಸ್ಟ್ ಇಲ್ಲಿವರೆಗೆ ಏನೈತಿ ಫಿಸಿಕ್ಸ್ನ 70ರಿಂದ 90 ಕ್ವಶನ್ ಏನೈತಿ ಇವ ಫಿಸಿಕ್ಸ್ ಕ್ವಶನ್ಗಳಾಗಿದ್ದು. ಸೊ ಇನ್ನು ನೆಕ್ಸ್ಟ್ 90ರಿಂದ 100ರವರೆಗೆ ಏನೈತಿ ಜಿಯೋಗ್ರಫಿ ಕ್ವಶನ್ಸ್ಗಳು ಅದಾವು. ಸೊ 90ನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಅವೆಲ್ಯೂಯಲ್ ಪ್ಲೇನ್ಸ್ ಅಂದರು. ಸೊ ಇಲ್ಲಿ ಬಾಬರ್ ಏರಿಯಾಸ್ ಆರ್ ಮೋರ್ ಸೂಟೇಬಲ್ ಫಾರ್ ಕ್ರಾಪ್ ಕಲ್ಟಿವೇಶನ್ ದ್ಯಾನ್ ತೆರಾಯಿ ಅಂದರು. ಕದರ್ ಸೆಡಿಮೆಂಟ್ಸ್ ಆ್ಯಂಡ್ ಡಿಪಾಸಿಟೆಡ್ ನಿಯರ್ ದ ಫ್ಲೂಡ್ ಪ್ಲೇನ್ಸ್ ಅಂದರು. ಸೊ ಇಲ್ಲಿ ಆಪ್ಷನ್
ಬಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಓನ್ಲಿ 2 ಸ್ಟೇಟ್ಮೆಂಟ್ ಏನೈತಿ ಇಲ್ಲಿ ಕರೆಕ್ಟ್ ಅದ. ನೆಕ್ಸ್ಟ್ with a reference altitude and longitude consider the following statement ಅಂದರು. The prime meridian passes through the Greenwich London. The equator is an example of a line of longitude. Line of altitude are also known as parallels. The international dateline is an imaginary line located at a 90° east longitude ಅಂದರು. ಸೊ ಇಲ್ಲಿ ಏನಾಗುತ್ತೆ 3 ಮಾತ್ರ ಇಲ್ಲಿ. ಸೊ ಇಲ್ಲಿ ಇದು ಸ್ಟೇಟ್ಮೆಂಟ್ 1 ಹಾಗೂ ಸ್ಟೇಟ್ಮೆಂಟ್ 3 ಎರಡು ಮಾತ್ರ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇದಲ್ಲ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಮೇಜಿನರಿ ಲೈನ್ 90° ಅಲ್ಲ 180° ಲಾಂಗಿಟ್ಯೂಡ್. ಹಾಗೆ ಇಕ್ವೇಟರ್ ಏನ ಎಕ್ಸಾಂಪಲ್ ಆಫ್ ಲೈನ್ ಆಫ್ ಲಾಂಗಿಟ್ಯೂಡ್ ಅಲ್ಲ ಇದು ಲ್ಯಾಟಿಟ್ಯೂಡ್ ಇರ್ತದೆ. ನೆಕ್ಸ್ಟ್ ಕನ್ಸಿಡರ್ ದ ಗಿವನ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಆಫ್ ಪೆನ್ಸುಲರ್ ಪ್ಲಾನೆಟ್. ಸೊ ಓನ್ಲಿ 2 ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ 2 ಹಾಗೂ ಸ್ಟೇಟ್ಮೆಂಟ್ 4 ಮಾತ್ರ ಇಲ್ಲಿ ಏನಕ್ಕೆ ಕರೆಕ್ಟ್ ಆಗ್ತವ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿದೆ, ನೀವು ನೋಡ್ಕೋರಿ. ನೆಕ್ಸ್ಟ್ ಇಲ್ಲಿ ನೀಲಗಿರಿ ಹಿಲ್ಸ್. ಸೊ ನೀಲಗಿರಿ ಹಿಲ್ಸ್ ಇದೇನದ ಕರ್ನಾಟಕ, ಅಣ್ಣಾಮಲೈ ಕೇರಳ, ಸಹ್ಯಾದ್ರಿ ಮಹಾರಾಷ್ಟ್ರ. ಸೊ ಆಪ್ಷನ್ ಬಿ ಏನಾಗುತ್ತೆ 132 ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಇಂಡೋನೇಷಿಯನ್ ಟ್ರಾನ್ಸಿಟಿವ್ ಫಾರ್ಮ್. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಮತ್ತು 2 ಮಾತ್ರ ಇಲ್ಲಿ ಕರೆಕ್ಟ್ ಆಗಿದಾವ. ಸೊ ಇದು ಮತ್ತು ಇದು ಇವೆರಡು ಮಾತ್ರ ಇಲ್ಲಿ ಕರೆಕ್ಟ್ ಆಗಿದಾವ. ನೆಕ್ಸ್ಟ್ ಸೊ ಇಲ್ಲಿ ಹಿಮಾಲಯದ ಮೌಂಟ್ ಕಿಲಿಮಂಜಾರೋ, ಟೇಬಲ್ ಮೌಂಟೇನ್, ಅಪಲಚೈನ್ ಮೌಂಟೇನ್ಸ್. ಸೊ ಇಲ್ಲಿ ಇವುಗಳು. ಸೊ ಹಿಮಾಲಯ ಏನದ ಇದು, ಸೊ ಇದು ಕರೆಕ್ಟ್ ಅದ. ಇದು ಪೋಲ್ಡ್ ಮೌಂಟೇನ್ಸ್ ಅಂತಾರು. ಇದು ವಾಲ್ಕ್ಯಾನೋ, ಇದು ಬ್ಲ್ಯಾಕ್, ಇದು ಓಲ್ಡ್ ಪೋಲ್ಡ್ ಮೌಂಟೇನ್ಸ್. ಸೊ ಇವು 4 ಕೂಡ ಕರೆಕ್ಟ್ ಅದಾವು. ಸೊ ಇಲ್ಲಿ ಗ್ರಾನಿಟಿ ಇಗ್ನೇಷಿಯಸ್ ಆಗುತ್ತಾ, ಕ್ಲೇ ಏನಾಗುತ್ತೆ ಇಲ್ಲಿ ಸ್ಟ್ರೆಚ್ ಆಗುತ್ತೆ, ಲೈಮ್ ಸ್ಟೋನ್ ಅನ್ನೋದು ಇಲ್ಲಿ ಮಾರ್ಬಲ್ ಆಗುತ್ತೆ, ಹಾಗೆ ಸ್ಯಾಂಡ್ ಸ್ಟೋನ್ ಅನ್ನೋದು ಕ್ವಾರ್ಟ್ಜೈಟ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಪಿ ವೇವ್ಸ್ ಅಂದರು. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪಿ ವೇವ್ಸ್. ಸೊ ಇಲ್ಲಿ 3 ಸ್ಟೇಟ್ಮೆಂಟ್ ಏನದಾವ ಇವ ಕರೆಕ್ಟ್ ಅದಾವ. ಸೊ ನೋಡ್ಕೋಬಹುದು ನೀವು ಇವನ್ನ. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರಾಡ್ಯುಯಲ್ ಚೇಂಜಸ್ ಆನ್ ಅರ್ತ್ ಸರ್ಫೇಸ್. ಸೊ 6 ಅದಾವು. ಸೊ ಇವು 6 ಕರೆಕ್ಟ್ ಆಗ್ತಾವು. ನೆಕ್ಸ್ಟ್ 100th ಕ್ವಶನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಅರ್ತ್ ಇಂಟರ್ನಲ್ ಸ್ಟ್ರಕ್ಚರ್ ಅಂದರು. ಸೊ ಇಲ್ಲಿ ಓನ್ಲಿ 2 ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತವೆ. ಎ ಮತ್ತು ಬಿ ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಅರ್ತ್ ಮೆಂಟಲ್ ಈಸ್ ಅ thickest layer. Earth crust primarily composed in ignition rocks. So earth inner core is liquid ada. So ida wrong agutta. Inner core is solid due to the emission pressure, while the outer core is liquid. So ಇಲ್ಲಿಗೆ 100 ಕ್ವಶನ್ ಮುಗಿತಾವು. ಸೊ ನಿಮ್ಗೆ ಈ ಮಾಡೆಲ್ ಕ್ವಶನ್ ಪೇಪರ್ ಬೇಕಾದ್ರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಮಾಡೆಲ್ ಕ್ವಶನ್ ಪೇಪರ್ನ ಪಡ್ಕೋಬೋದು. ಹಾಗೆ ಈಗಾಗಲೇ ಏನೈತಿ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2 ಎರಡು ಕೂಡ ಅವೈಲೇಬಲ್ ಅದಾವು. ಸೊ ಇವುಗಳ ಬೆಲೆ ಏನೈತಿ, ಸೊ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬೇಕಾದ್ರೆ ನಿಮ್ಗೆ 15 ರೂಪಾಯಿ ಆಗುತ್ತೆ. ಸೊ 2 ಬೇಕಾದ್ರೆ ನಿಮ್ಗೆ 25 ರೂಪಾಯಿ ಇಲ್ಲಿ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಧನ್ಯವಾದ.